ಎಲ್ಲರಿಗೂ ನಮಸ್ಕಾರ. ಹಲೋ ಎವ್ರಿವನ್, ಇಟ್ಸ್ ಅಮ್ಮನ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮಮ್ಮ ರವೆ ಉಂಡೆ ಮಾಡ್ತಾ ಇದ್ದಾರೆ. ಅದನ್ನು ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಇವತ್ತು ನಮ್ಮ ಮನೇಲಿ ರವೆ ಉಂಡೆ ಮಾಡ್ತಾಯಿದ್ದೀನಿ. 1.5 ಕಪ್ಪು ರವೆ ತಗೊಂಡಿದ್ದೀನಿ. ಒಂದು ಚಿಕ್ಕ ಕಪ್ಪಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಬೇಕು. ರವೆನ ಮೀಡಿಯಮ್ ಉರಿಯಲ್ಲಿ. ತುಂಬ ಕೆಂಪಾಗೋದು ಬೇಡ ರವೆ. ಒಂದು 5 ನಿಮಿಷ ಹುರ್ಕೊಬೇಕು. ಈಗ ರವೆ ಹುರ್ಕೊಂಡಿದ್ದಾಗಿದೆ. ಈಗ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಬಿಸಿ ಆಗಲಿ. ತುಪ್ಪ ಬಿಸಿಯಾಗಿದೆ. ಒಂದು 15ರಿಂದ 20 ದ್ರಾಕ್ಷಿ ಹಾಕಿದ್ದೀನಿ. ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಒಂದೂವರೆ ಗ್ಲಾಸ್ ರವೆ ತಗೊಂಡಿದ್ದೀನಿ. 1.5 ಗ್ಲಾಸ್ ಸಕ್ಕರೆ ತಗೊಂಡಿದ್ದೀನಿ. ಒಂದು ಸ್ವಲ್ಪ ತರಿ ಸಕ್ಕರೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಮಿಕ್ಸಿಯಲ್ಲಿ. ನಾನು ಸರಿ ಸಮ ತಗೊಂಡಿದ್ದೀನಿ ಸಕ್ಕರೆ. ಒಣಕೊಬ್ಬರಿ 1 ಕಪ್ ತಗೊಂಡಿದ್ದೀನಿ. ಒಂದು ಅರ್ಧ ಗ್ಲಾಸ್ ಹಾಲು ಕಾಯಿಸಿಟ್ಕೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿಗೆ ಹಾಲು ಮಿಕ್ಸ್ ಮಾಡಿ ರವೆ ಉಂಡೆ ಬರೋಂಗೆ ನಾವು ಕಟ್ಕೊಬೇಕು. ಜಾಸ್ತಿ ಮೆತ್ತಗಾಗೋದು ಬೇಡ. ಸ್ವಲ್ಪ ಬಿಸಿ ಆರಿಸ್ಕೊಂಡು ಹಂಗೆ ಬಿಸಿ ಇದ್ದಾಗೆ ಕಟ್ಕೊಂಡ್ರೆ ಚೆನ್ನಾಗಿರ್ತೈತೆ. ಇಲ್ಲಾಂದರೆ ರವೆ ಎಲ್ಲ ಪುಡಿ ಆಗ್ತೈತೆ. ಉಂಡೆ ಕಟ್ತಾಯಿದ್ದೀನಿ. ನಾನು ಮೀಡಿಯಮ್ ಸೈಜ್ ಕಟ್ತಾಯಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕೋ ಅಷ್ಟು ಸೈಜ್ ಕಟ್ಕೊಬೋದು. ಇದೊಂದು 15-20 ನಿಮಿಷದಲ್ಲ ರೆಡಿ ಆಗುತ್ತೆ ರವೆ ಉಂಡೆ. ರವೆ ಉಂಡೆ ಅಂತೂ ತುಂಬ ರುಚಿಯಾಗಿತ್ತು. ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಮತ್ತು ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಹಾಗೂ ಶುಭ ದಿನ.